Greetings of the day, dear students. Welcome back to again your YouTube classes. Today in this class, we learn about another one tense convert into active to passive voice. What is that? That is a simple past tense. Simple past tense. Sir, ಮತ್ತ ನಮ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೆಸೆಂಟ್ ಟೆನ್ಸ್ ಹೇಳಿಕೊಟ್ಟಿದ್ರಿ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸರ್, ವಾಟ್ ಅಬೌಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್? ನೀವು ಆಕ್ಟಿವ್ ಪ್ಯಾಸಿವ್ ಮಾಡಿಲ್ಲಲ್ಲ, ಸಿಂಪಲ್ ಪಾಸ್ಟ್ ಕಡೆ ಹೋದ್ರಲ್ಲ. ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ನಾನು ಏನ್ರಿ, 12 ಟೆನ್ಸ್ ಅಲ್ಲಿ 8 ಟೆನ್ಸ್ ಅಲ್ಲಿ ಮಾತ್ರ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ತೇವೆ. ಹೌದಾ? 4 ಟೆನ್ಸ್ ಅಲ್ಲಿ ಆಗಲ್ಲ. ಅದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಒಂದು ಪ್ಯಾಸಿವ್ ಮಾಡಬಹುದು. ಬಟ್ ಏನಾಗುತ್ತೆ ಗೊತ್ತಾ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಗಿವ್ ಒನ್ ಕಂಪ್ಲೀಟ್ ಮೀನಿಂಗ್. ಅದು ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಆಕ್ಟಿವ್ ಪ್ಯಾಸಿವ್ ಮಾಡಕ್ ಬರಲ್ಲ ಅಂತ ನಾವು ಹೇಳ್ಕೊತ ಬಂದೇವಿ. ಸರ್, ಮಾಡಿದ್ರೆ ಹೇಗೆ ಮಾಡ್ಬೋದು? ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬೇಕಾದ್ರೆ ನೋಡ್ರಿ. ಓಕೆನಾ? ಈಗ ಒಂದು ಎಕ್ಸಾಂಪಲ್ ನ ಬರಿತಾ ಹೋಗ್ತಾನೆ ಇಲ್ಲಿ ನೋಡ್ರಿ. ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತಿದೆ ಅಂತ ಅನ್ಕೋಣ. ಐ ಹ್ಯಾವ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆನಾ? ಐ ಹ್ಯಾವ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತಿದೆ ಅನ್ಕೋಣ. ಓಕೆನಾ? ಐ ಹ್ಯಾವ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್. ಈ ಸೆಂಟೆನ್ಸ್ ಏನಪ್ಪಾ ಅಂತಂದ್ರೆ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೋದು. ಸರ್, ಮಾಡಿದ್ರೆ ಹೇಗಾಗುತ್ತ ನೋಡ್ರಿ, ಇಲ್ಲಿ ಬರಿತಾ ಹೋಗ್ತೀನಿ. ಈಗ ಯಾವ್ದು ನಮಗಿಲ್ಲಿ ಆಬ್ಜೆಕ್ಟ್ ಕ್ರಿಕೆಟ್. ಹೌದಾ? ಈಗ ನಾವು ಈ ಒಂದು ಆಬ್ಜೆಕ್ಟ್ ಇಂದ ನಾವು ಪ್ಯಾಸಿವ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಬೇಕಾಗತ್ತ. ಹಾಗಾದ್ರೆ ನೋಡ್ರಿ, ಕ್ರಿಕೆಟ್ ನೆಕ್ಸ್ಟ್ ಸರ್ ಹೆಲ್ಪಿಂಗ್ ವರ್ಬ್ ಯಾವ್ಯಾವ ತಗೋಬೇಕು? ಆಲ್ರೆಡಿ ಹ್ಯಾವ್ ಬಿನ್ ಐತಿ. ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಹೇಳಿದ್ದೆ ನಿಮಗ ಏನಾಗುತ್ತೆ, ಬೀಯಿಂಗ್ ಎನ್ನುವಂತ ಶಬ್ದವನ್ನ ತಗೋಬೇಕಾಗತ್ತ ನಾವು. ಹೌದಾ? ಕಂಟಿನ್ಯೂಸ್ ಬಂದಾಗ ಬೀಯಿಂಗ್ ಎನ್ನುವಂತ ಶಬ್ದವನ್ನ ತಗೋಬೇಕಾಗತ್ತ. ಹಾಗಾದ್ರೆ ತಗೋಣ ನೋಡ್ರಿ. ಕ್ರಿಕೆಟ್ ಹ್ಯಾಸ್ ಬೀನ್. ನೆಕ್ಸ್ಟ್ ಕಂಟಿನ್ಯೂಸ್ ಐತಿ, ಬೀಯಿಂಗ್ ತಗೋಬೇಕು. ಕ್ರಿಕೆಟ್ ಹ್ಯಾಸ್ ಬಿನ್ ಬೀಯಿಂಗ್. ಏನೈತಿ? ಪ್ಲೇ. ಏನಾಗಬೇಕು? ಪ್ಲೇಯಿಂಗ್ ಮೀನ್ಸ್ ಪ್ಲೇಡ್ ಆಗುತ್ತೆ. ಹೌದಾ? ಪ್ಲೇಡ್ ಬಾಯ್ ಯಾರದ್ರಿ? ಐ ಐತಿ, ಮೀ ಆಗುತ್ತೆ. ಓಕೆನಾ? ನೋಡ್ರಿ, ನಾವು ಸೆಂಟೆನ್ಸ್ ಅನ್ನ ಐ ಹ್ಯಾವ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್ ಅನ್ನುವಂತ ವಾಕ್ಯವನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಚೇಂಜ್ ಮಾಡಿದ್ರೆ ಕ್ರಿಕೆಟ್ ಹ್ಯಾಸ್ ಬೀನ್ ಬೀಯಿಂಗ್ ಪ್ಲೇಡ್ ಬೈ ಮೀ ಅಂತ ಆಗುತ್ತೆ. ಈಗ ಹ್ಯಾಸ್ ಬೀನ್ ಬೀಯಿಂಗ್ ಅಥವಾ ಹ್ಯಾವ್ ಬಿನ್ ಬೀಯಿಂಗ್ ಈ ರೀತಿ ನಾವು ಸೆಂಟೆನ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಇರಲ್ಲ. ಸೊ ಅದಕ್ಕೇನಪ್ಪ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಕ್ ಬರಲ್ಲ ಅಂತ ನಾವು ಹೇಳ್ತಾ ಬರ್ತೀವಿ. ಓಕೆನಾ? ಸೊ ದಟ್ಸ್ ವೈ ಲೆಟ್ ಅಸ್ ಮೂವ್ ಆನ್ ಟು ದಿ ಸಿಂಪಲ್ ಪಾಸ್ಟ್ ಟೆನ್ಸ್. ನಾವು ಇವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಕ್ಯಗಳನ್ನ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಹೇಗೆ ಮಾಡೋದು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಬರೋಣ. ಓಕೆನಾ? ಓಕೆ, ಇಲ್ಲಿ ನಾನು ಸಿಂಪಲ್ ಆಗಿ ನಿಮಗೆ ಮೇಲ್ಗಡೆ ಫಾರ್ಮುಲಾ ಬರ್ದೀನಿ, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸರ್, ಏನಿದೆ, ಯಾಕಂದ್ರೆ ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್. ಈ ಎಲ್ಲಾ ಫಾರ್ಮುಲಾಗಳೇ ನಮಗ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇವು ಗೊತ್ತಿಲ್ಲ ಅಂತಂದ್ರೆ ನಮಗೆ ಆಕ್ಟಿವ್ ಪ್ಯಾಸಿವ್ ಬರುವುದಿಲ್ಲ. ಹೌದಾ? ಅದಕ್ಕಾಗಿ ಮಸ್ಟ್ ಅಂಡ್ ಶುಡ್ ನಾವು ಈ ಫಾರ್ಮುಲಾವನ್ನ ನೆನಪು ಇಟ್ಕೊಳ್ಳೇಬೇಕು. ಹಾಗಾದ್ರೆ ತಗೋಣ. ವೆರಿ ಸಿಂಪಲ್ ಐತಿ ನೋಡ್ರಿ. ಸಬ್ಜೆಕ್ಟ್ ವಾಸ್ ಆರ್ ವರ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಇಷ್ಟ ಐತಿ. ಹೌದಾ? we are going to compare to the simple past tense to the simple present. ಏನಾಗುತ್ತೆ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಆಮ್ ಈಸ್ ಆರ್ ತಗೊಂಡಿದ್ದೇವೆ. ಬಟ್ ಸಿಂಪಲ್ ಪಾಸ್ಟ್ ಅಲ್ಲಿ ವಾಸ್ ಅಂಡ್ ವರ್ ತಗೋತದೇವೆ. ವಾಸ್ ಅಂಡ್ ವರ್ ಅಂತ ತಗೋತಾ ಇದ್ದೇವೆ. ಹೌದಿಲ್ಲ? ಇಷ್ಟು ನಾವು ವ್ಯತ್ಯಾಸವನ್ನ ಗಮನಿಸಬೇಕು. we are going to compare to the one tense to another one tense. ಒಂದು ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ ಗೆ ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು. ಅವಾಗ ಗೊತ್ತಾಗುತ್ತೆ, ಈಸಿಯಾಗಿ ಅರ್ಥ ಮಾಡ್ಕೋತೇವೆ. ಓಕೆನಾ? ಸರಿ, ಹಾಗಾದ್ರೆ ನಾವು ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ we are going to change these two sentence. ಇವಾಗ ನಾವು ಇವೆರಡು ವಾಕ್ಯವನ್ನ ಚೇಂಜ್ ಮಾಡ್ತಾ ಹೋಗೋಣ. ಹಾಗಾದ್ರೆ ನೋಡ್ರಿ, ನಿಮ್ ಮುಂದೆ ಚೇಂಜ್ ಮಾಡ್ತೀನಿ. ನಿಮಗೆ ಆಲ್ರೆಡಿ ಗೊತ್ತೈತಿ ಆಕ್ಟಿವ್ ಸೆಂಟೆನ್ಸ್ ಅನ್ನ ಪ್ಯಾಸಿವ್ ಹೇಗೆ ಬರಿಬೇಕು ಅಂತೇಳಿ. ಕೊಟ್ಟಂತ ವಾಕ್ಯದ ಆಬ್ಜೆಕ್ಟ್ ಏನಾಗುತ್ತೆ ನಮಗ? ಸೊ ಗಿವನ್ ಸೆಂಟೆನ್ಸ್ ಆಬ್ಜೆಕ್ಟ್ ಈಸ್ ಕನ್ವರ್ಟ್ ಇಂಟು ಸಬ್ಜೆಕ್ಟ್ ಇನ್ ಪ್ಯಾಸಿವ್ ಸೆಂಟೆನ್ಸ್. ಸೊ ಪ್ಯಾಸಿವ್ ಸೆಂಟೆನ್ಸ್ ಅಲ್ಲಿ ಕೊಟ್ಟಂತ ಮೇನ್ ಸೆಂಟೆನ್ಸಿನ ಆಕ್ಟಿವ್ ಸೆಂಟೆನ್ಸಿನ ಆಬ್ಜೆಕ್ಟ್ ಅನ್ನ ನಾವೇನ್ ಮಾಡ್ಬೇಕು? ಸಬ್ಜೆಕ್ಟ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದ್ರೆ ಬರೆಯೋಣ ನೋಡ್ರಿ, ಏನೈತಿ?
ಸ್ಟೋರೀಸ್ ಅಂತ ಐತೆ, ಏನಾಯ್ತ್ರಿ? ಸ್ಟೋರೀಸ್. ಹೌದಾ? ಸ್ಟೋರೀಸ್. ಸರ್ ಸ್ಟೋರೀಸ್, ಸ್ಟೋರಿ ಇಲ್ಲ, ಸ್ಟೋರೀಸ್ ಐತಿ, ಕತೆಗಳು ಅಂತ ಇದೆ. ಹಾಗಾದ್ರೆ ಸರ್ ವಾಸ್ ಬರುತ್ತಾ? ವರ್ ಬರುತ್ತಾ? ವೆರಿ ಸಿಂಪಲ್. ಇಟ್ ಇಸ್ ನಾಟ್ ಸಿಂಗ್ಯುಲರ್, ಇಟ್ ಈಸ್ ಪ್ಲೂರಲ್. ಹಾಗಾದ್ರೆ ಪ್ಲೂರಲ್ ಇದ್ರೆ ನಾವು ವರ್ ತಗೋಬೇಕು. ಹಾಗಾದ್ರೆ ಸ್ಟೋರೀಸ್ ವರ್, ಸ್ಟೋರೀಸ್ ವರ್. ನೆಕ್ಸ್ಟ್ ವಿ3 ಏನೈತಿ? ರೋಟ್ ಇದೆ. ಸಿಂಪಲ್ ಪಾಸ್ಟ್ ಅಲ್ಲಿ ವಿಟ್ರನ್ನ ಬಳಸ್ತೇವೆ ನಾವು. ಅವೆಲ್ಲ ಟೆನ್ಸ್ ಹೇಳಿಕೊಟ್ಟಿನಿ ನಿಮಗೆ ನಾನು. ಓಕೆನಾ? ಸ್ಟೋರೀಸ್ ವರ್ ಏನಾಗ್ಬೇಕ್ರಿ? ರೈಟ್, ರೋಟ್, ರಿಟನ್. ಹೌದಿಲ್ಲ? ಸ್ಟೋರೀಸ್ ವರ್ ರಿಟನ್ ಬೈ ಮೀ ಅಂತ ಆಗಲ್ರಿ. ಯಾಕಂತಂದ್ರೆ ಏನೈತಿ? ವಿ ಐತಿ. ಹಾಗಾದ್ರೆ ವಿ ಬಂದಾಗ ಅಸ್ ತೆಗೆದುಕೊಳ್ಬೇಕಾಗತ್ತೆ. ಹಾಗಾದ್ರೆ ಸ್ಟೋರೀಸ್ ವರ್ ರಿಟನ್ ಬೈ ಅಸ್ ಅಂತ ಆಗುತ್ತೆ. ದಟ್ಸ್ ಆಲ್. ಓಕೆ, ಇನ್ನೊಂದು ಬಿಡಿಸ್ತಾ ಹೋಗೋಣ ನೋಡ್ರಿ. ನೆಕ್ಸ್ಟ್ ಏನೈತಿ? ದೇ ರೋಟ್ ಸ್ಟೋರೀಸ್ ಅಂತ ಐತಿ. ದೇ ರೋಟ್ ಸ್ಟೋರೀಸ್. ಹಾಗಾದ್ರೆ ಸರ್ ಹೇಗೆ ಸ್ಟಾರ್ಟ್ ಮಾಡ್ಬೇಕು ಸೆಂಟೆನ್ಸ್? ಹೌ ಟು ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಸೆಂಟೆನ್ಸ್? ವೆರಿ ಸಿಂಪಲ್. ಸ್ಟೋರೀಸ್ ಇಂದ, ಆಬ್ಜೆಕ್ಟ್ ಇಂದ ಸ್ಟಾರ್ಟ್ ಆಗ್ಬೇಕು. ಇದು ಒಟ್ಟೆ ಮರಿಬಾರ್ದು ನೋಡ್ರಿ. ಹೌದಾ? ಹಾಗಾದ್ರೆ ಸ್ಟೋರಿ ಬರ್ಕೊಳ್ಳೋಣ. ಸ್ಟೋರಿ ಇಲ್ಲ, ಸ್ಟೋರೀಸ್ ಐತಿ. ಹೌದಾ? ಸ್ಟೋರೀಸ್ ಏನಾಗಬೇಕು? ವಾಸ್ ಅಲ್ಲ, ವರ್. ಸ್ಟೋರೀಸ್ ವರ್, ಸ್ಟೋರೀಸ್ ವರ್. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ? ವಿ3 ರೋಟ್ ಏನಾಗಬೇಕು? ರಿಟನ್. ಸ್ಟೋರೀಸ್ ವರ್ ರಿಟನ್. ನೆಕ್ಸ್ಟ್ ಬೈ ಅಸ್ ಆಗಲ್ಲ, ಏನಾಗುತ್ತೆ? ಯಾರದ್ರಲ್ಲಿ? ದೇ ಅದ. ಹೌದಲ್ಲ? ಹಾಗಾದ್ರೆ ದೇ ಬಂದಾಗ ದೆಮ್ ಆಗ್ಬೇಕು. ಹಾಗಾದ್ರೆ ಸ್ಟೋರೀಸ್ ವರ್ ರಿಟನ್ ಬೈ ದೆಮ್ ಅಂತ ಆಗುತ್ತೆ. ಸ್ಟೋರೀಸ್ ವರ್ ರಿಟನ್ ಬೈ ದೆಮ್. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ಪಾಸಿಟಿವ್ ಸೆಂಟೆನ್ಸ್ ಚೇಂಜ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಕ್ಟಿವ್ ಟು ಪ್ಯಾಸಿವ್ ಅಂತ ಆಗುತ್ತೆ. ಓಕೆನಾ? ನಾವೇನ್ ಮಾಡಿದೀವಿ? ಪಾಸಿಟಿವ್ ಸೆಂಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ಗೆ ನಾವು ಚೇಂಜ್ ಮಾಡ್ತಾ ಬಂದೇವಿ. ಈಗ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಗೆಟಿವ್ ಸೆಂಟೆನ್ಸ್. ಲೆಟ್ ಅಸ್ ಮೂವ್ ಆನ್ ಟು ದಿ ನೆಗೆಟಿವ್ ಸೆಂಟೆನ್ಸ್. ನೋಡ್ರಿ, ನೌ ಇಟ್ ಈಸ್ ಅ ನೆಗೆಟಿವ್ ಸೆಂಟೆನ್ಸ್ ಕನ್ವರ್ಟ್ ಇಂಟು ಇಂಟ್ರಾಗೇಟಿವ್ ಟು ಪಾಸಿಟಿವ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಹಾಗಾದ್ರೆ ಸರ್ ನೆಗೆಟಿವ್ ಮಾಡ್ಬೇಕಂದ್ರೆ ನಮಗ ನಾಟ್ ಅನ್ನುವಂತ ವರ್ಡ್ ಅವಶ್ಯಕತೆ ಐತಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ತಗೋತೀವಿ ಅಂಡ್ ಕನ್ವರ್ಟ್ ಇಂಟು V1 ಆಗುತ್ತೆ. ಓಕೆನಾ? V2 ಹೋಗಿ V1 ಆಗುತ್ತೆ. ಇದೆಲ್ಲ ರೂಲ್ಸ್ ನಾನು ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳುವಾಗ ಹೇಳಿಕೊಟ್ಟಿನಿ. ಯಾಕಂದ್ರೆ ನೀವು ಟೆನ್ಸ್ ಗೊತ್ತಿದ್ರೆ ಆಕ್ಟಿವ್ ಪ್ಯಾಸಿವ್ ಗೊತ್ತಾಗುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡ್ಬೇಕಂತ ಆ ವಿಡಿಯೋದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾನು ಟೆನ್ಸ್ ಹೇಳುವಾಗ ಹೇಳಿಕೊಟ್ಟಿನಿ. ಓಕೆನಾ? ಅದನ್ನ ನೋಡ್ರಲ್ಲಿ ಗೊತ್ತಾಗುತ್ತೆ. ಓಕೆ, ನಾನು ಸ್ವಲ್ಪ ಇಲ್ಲಿ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡೀನಿ. ಆ ಸ್ಟೋರಿ ಮತ್ತು ಇಲ್ಲಿ ಸ್ಟೋರೀಸ್ ತಗೊಂಡೇನಿ ನಿಮಗೆ ಗೊತ್ತಾಗ್ಲಿ ಅಂತ. ಅಂದ್ರ ವಾಸ್ ಯಾವಾಗ ಬಳಸ್ಬೇಕು ಮತ್ತು ವರ್ ಯಾವಾಗ ಬಳಸ್ಬೇಕು ಅಂತ ಹೇಳ್ಬೇಕಂತೇಳಿ ತಗೊಂಡೇನಿ. ಓಕೆನಾ? ಹಾಗಾದ್ರೆ ನೋಡಿ ತಗೋಣ. ನೋಡಿ, ಐ ಡಿಡ್ ನಾಟ್ ರೈಟ್ ಅ ಸ್ಟೋರಿ ಅಂತ ಇದೆ. ಓಕೆನಾ? ಇದು ರೈಟ್ ಆಗ್ಬೇಕು. ಓನ್ಲಿ ಪಾಸಿಟಿವ್ ಮಾತ್ರ ವೇಟು. ಓಕೆನಾ? ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿನಿ, ಆ ವಿಡಿಯೋ ನೋಡ್ರಿ. ಓಕೆ, ಈಗ ನಾವು ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಆಬ್ಜೆಕ್ಟ್. ಓಕೆನಾ? ಆಕ್ಟಿವ್ ಸೆಂಟೆನ್ಸಿನ ಆಬ್ಜೆಕ್ಟ್ ಇಂದ ನಾವು ಪ್ಯಾಸಿವ್ ಸೆಂಟೆನ್ಸ್ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಏನೈತಿ ನೋಡ್ರಿ? ಆಬ್ಜೆಕ್ಟ್ ಆ ಸ್ಟೋರಿ ಐತಿ. ಹೌದಾ? ಆ ಸ್ಟೋರಿ. ಹೌದಾ? ಆ ಸ್ಟೋರಿ. ನೆಕ್ಸ್ಟ್ ಸರ ವಾಸ್ ತಗೋಬೇಕಾ ವರ್ ತಗೋಬೇಕಾ? ದಟ್ ಈಸ್ ಇಂಪಾರ್ಟೆಂಟ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಐತಿ. ಏನ್ರಿ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಐತಿ. ಹಾಗಾಗಿ ಏನಪ್ಪ ಅಂದ್ರೆ ನಾವು ಇಲ್ಲಿ ವರ್ ಬರಲ್ಲ, ವಾಸ್ ಬರ್ತೈತಿ. ಏನ್ರಿ? ಆ ಸ್ಟೋರಿ ವಾಸ್. ನೆಗೆಟಿವ್ ಐತಿ, ನಾಟ್ ಹಾಕೋಬೇಕು. ನೆಗೆಟಿವ್ ಐತಿ, ನಾಟ್ ಹಾಕೋಬೇಕಾಗತ್ತೆ. ಹಾಗಾದ್ರೆ ಆ ಸ್ಟೋರಿ ವಾಸ್ ನಾಟ್ ಏನಾಗ್ಬೇಕ್ರಿ? ನೆಕ್ಸ್ಟ್ ವಿ3 ರಿಟರ್ನ್. ಆ ಸ್ಟೋರಿ ವಾಸ್ ನಾಟ್ ರಿಟರ್ನ್ ಬೈ. ರಿಟರ್ನ್ ಬೈ ಯಾರದ್ರಲ್ಲಿ? ಆಯ್ ಐತಿ. ಹಾಗಾದ್ರೆ ಮೀ ಬರ್ಬೇಕು. ಆ ಇದ್ದಾಗ ಮೀ ಬರ್ಬೇಕಾಗತ್ತೆ. ಓಕೆನಾ? ಲೆಟ್ ಅಸ್ ಮೂವ್ ಆನ್ ಟು ದಿ ಅನದರ್ ಒನ್ ಎಕ್ಸಾಂಪಲ್. ಈಗ ನೋಡಿ, ಸಿ ತಗೊಂಡು ನಾನು ಇಲ್ಲಿ ಸ್ಟೋರೀಸ್ ಮಾಡೀನಿ. ಯಾಕಂದ್ರೆ ಈ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಬರ್ದೀನಿ. ಈಗ ನೋಡ್ತೋಣ ಏನಾಗುತ್ತೆ ಅಂತೇಳಿ. ಹಾಗಾದ್ರೆ ನೌ ಇಟ್ ಈಸ್ ಆಬ್ಜೆಕ್ಟ್ ನಾಟ್ ಅ ಸ್ಟೋರಿ, ಸ್ಟೋರೀಸ್. ಈಗ ನೋಡ್ತಾ ಹೋಗೋಣ. ಈಗ ಸ್ಟೋರೀಸ್. ಹೌದಾ? ಸ್ಟೋರೀಸ್. ಸರ್ ವಾಸ್ ತಗೋಬೇಕಾ ವರ್ ತಗೋಬೇಕಾ? ಇವಾಗ ನೀವು ವಾಸ್ ತಗೊಂಡ್ರೆ ರಾಂಗ್ ಆಗುತ್ತೆ. ಯಾಕಂದ್ರೆ ಪ್ಲೂರಲ್ ಐತಿ, ನಾಟ್ ಅ ಸಿಂಗ್ಯುಲರ್. ಹಾಗಾದ್ರೆ ಸ್ಟೋರೀಸ್ ವರ್. ಸ್ಟೋರೀಸ್ ವರ್. ನೆಕ್ಸ್ಟ್ ಏನಾಗಬೇಕು? ನೆಗೆಟಿವ್ ಐತಿ, ನಾಟ್ ಹಾಕೊಳ್ಳೋಣ. ಸ್ಟೋರೀಸ್ ವರ್ ನಾಟ್ ರಿಟರ್ನ್. ಸ್ಟೋರೀಸ್ ವರ್ ನಾಟ್ ರಿಟರ್ನ್ ಏನಾಗ್ಬೇಕ್ರಿ? ಬೈ. ಸಿ ಐತಿ, ಹರ್ ಆಗ್ಬೇಕು. ಸಿ ಐತಿ, ಏನಾಗ್ಬೇಕ್ರಿ? ಹರ್ ಆಗ್ಬೇಕು. ಓಕೆನಾ? ಸೊ ಇಟ್ ಈಸ್ ಆಲ್ ಅಬೌಟ್ ನೆಗೆಟಿವ್ ಸೆಂಟೆನ್ಸ್ ಚೇಂಜ್ ಇನ್
ಸಿಂಪಲ್ ಪಾಸ್ಟ್ ಟೆನ್ಸ್ ಪಾಸಿಟಿವ್ ಟು ಸಾರಿ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್. ಓಕೆನಾ? ಸರಿ, ಓಕೆ. ಸೊ ಇವಾಗ ನಾವು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಏನ್ ಮಾಡೋಣ ನಾವು? ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಏನ್ ಮಾಡೋಣ ನಾವು? ಚಾರ್ಟ್ ಬರ್ತೀನಿ. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನು ನಾವು ಇವಾಗ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ತಾ ಹೋಗೋಣ. ಓಕೆ, ನಾವು ಸ್ವಲ್ಪ ಇಲ್ಲಿ ಸ್ಪೇಸ್ ಬಿಟ್ಟಿನಿ, ಅದು ನೆಕ್ಸ್ಟ್ ನಿಮ್ಗೆ ಇಂಟ್ರಾಗೇಟಿವ್ ನೆಗೆಟಿವ್ ಹೇಳ್ಬೇಕಂತ ಸ್ಪೇಸ್ ಬಿಟ್ಟಿನಿ. ಓಕೆ, ಇವಾಗ ನಾವು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ನೋಡ್ತಾ ಹೋಗೋಣ. ಏನಾಗುತ್ತೆ ನೋಡೋಣ. ನೋಡಿ, ಡಿಡ್ ಹಿ ರೈಟ್ ಅ ಸ್ಟೋರಿ ಕ್ವಶನ್ ಮಾರ್ಕ್. ಆಲ್ವೇಸ್ ನಿಮಗೆ ಗೊತ್ತೈತಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಅಂಡ್ ಎಂಡ್ ವಿತ್ ಕ್ವಶನ್ ಮಾರ್ಕ್. ಓಕೆ ಸರ್, ಎಕ್ಸಾಂಪಲ್ ಸೆಂಟೆನ್ಸ್ ಹೀಗೆ ಕೊಟ್ಟಿದ್ರೆ ಹೇಗೆ ಪ್ಯಾಸಿವ್ ಮಾಡೋದು? ವೆರಿ ಸಿಂಪಲ್ ಐತಿ. ಹಾಗಾದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಈ ಸದ್ಯಕ್ಕೆ ನಾವು ಪ್ಯಾಸಿವ್ ಮಾಡ್ಬೇಕಂದ್ರ ವಾಸ್ ಮತ್ತು ವರ್ ಅವಶ್ಯಕತೆ ಇದೆ. ಸರ್ ಏನ್ ತಗೊಳ್ಳೋಣ? ಇಲ್ಲೇನೈತಿ ನೋಡ್ರಿ, ಆ ಸ್ಟೋರಿ ಐತಿ, ಹಾಗಾದ್ರೆ ವಾಸ್ ಬರ್ತೈತಿ. ಓಕೆನಾ? ಹಾಗಾದ್ರೆ ವಾಸ್ ಅ ಸ್ಟೋರಿ, ಹೌದಾ? ವಾಸ್ ಅ ಸ್ಟೋರಿ ರಿಟನ್ ಬೈ ಮೀ ಕ್ವಶನ್ ಮಾರ್ಕ್. ಈ ಸ್ಪೇಸ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಓಕೆ, ವಾಸ್ ಅ ಸ್ಟೋರಿ ರಿಟನ್ ಬೈ ಮೀ ಕ್ವಶನ್ ಮಾರ್ಕ್. ಹೀಗಾಗುತ್ತೆ. ಇದನ್ನು ಬಿಡಿಸಿ ನೋಡೋಣ. ಓಕೆನಾ? ಹಾಗಾದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ನೀವೇನ್ ಮಾಡ್ತೀರಿ ಗೊತ್ತಾ? ಇಲ್ಲಿ ಕೊಟ್ಟಿರುವಂತದನ್ನ ಫಸ್ಟ್ ಸ್ಟೋರಿಯಿಂದ ಸ್ಟಾರ್ಟ್ ಮಾಡ್ತೀರಿ ಅಥವಾ ಸ್ಟೋರೀಸ್ ಇಂದ ಸ್ಟಾರ್ಟ್ ಮಾಡ್ತೀರಿ. ಅದಕ್ಕೆ ನಿಮ್ಗೆ ರಿಪೀಟ್ ಹೇಳಕತ್ತೀನಿ ನಾನು, ಮಿಸ್ಟೇಕ್ಸ್ ಮಾಡಬಾರ್ದು. ಯಾಕಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಆಗ್ಬೇಕು. ಈಗ ಸ್ವಲ್ಪ ಇಲ್ಲಿ ಗಮನಿಸ್ರಿ, ಆ ಸ್ಟೋರಿ ಐತಿ, ಇಲ್ಲಿ ಆ ಸ್ಟೋರಿ ಇಲ್ಲ, ಸ್ಟೋರೀಸ್ ಐತಿ. ಇವು ಎರಡು ವ್ಯತ್ಯಾಸವನ್ನ ಗಮನಿಸಬೇಕು. ಯಾಕಂದ್ರೆ ವಿಡಿಯೋನ ಕರೆಕ್ಟ್ ಆಗಿ ನೋಡಿ, ಅಂದಾಜ್ ತಿಳಿತೈತಿ ಅಂತ ತಿಳಿದಿಲ್ಲ. ಓಕೆನಾ? ಹಾಗಾದ್ರೆ ಸ್ಟೋರೀಸ್ ಐತಿ ಸದ್ಯಕ್ಕೆ. ಹಾಗಾದ್ರೆ ಸರ್ ಏನ್ ಮಾಡೋಣ? ವಾಸ್ ತಗೋಬೇಕ ವರ್ ತಗೋಬೇಕ? ದಟ್ ಈಸ್ ಇಂಪಾರ್ಟೆಂಟ್. ಇವಾಗ ನೀವು ವಾಸ್ ತಗೊಂಡ್ರದ್ದು ಏನಾಗುತ್ತೆ? ರಾಂಗ್ ಆಗುತ್ತೆ. ಏನಾಗಬೇಕಂದ್ರೆ ವರ್ ಆಗ್ಬೇಕು. ಯಾಕಂದ್ರೆ ಈಗ ಅಲ್ಲಿ ಏನಿಲ್ಲ, ಸ್ಟೋರೀಸ್ ಇಲ್ಲ, ಸಾರಿ ಸ್ಟೋರಿ ಇಲ್ಲ, ಸ್ಟೋರೀಸ್ ಐತಿ. ಹಾಗಾದ್ರೆ ವರ್ ಸ್ಟೋರೀಸ್ ಏನ್ರಿ? ವರ್ ಸ್ಟೋರೀಸ್, ಹೌದಾ? ವರ್ ಸ್ಟೋರೀಸ್ ರಿಟನ್ ಬೈ ಏನೈತಿ? ಯು ಆಯ್ತನ? ಸಾರಿ, ಇವ್ದ ಏನಾಗಬೇಕು ಇಲ್ಲಿ? ಯು ಮಾಡ್ತೋಗೋಣ. ಯು ಕ್ವಶನ್ ಮಾರ್ಕ್, ಹೌದಾ? ನೋಡ್ರಿ, ವರ್ ಸ್ಟೋರೀಸ್ ರಿಟನ್ ಬೈ ಯು. ಇದ್ರಾಗ ಯುನೇ ಆಗ್ತೈತಿ. ಓಕೆನಾ? ವರ್ ಸ್ಟೋರೀಸ್, ಹೌದಾ? ವರ್ ನೋಡ್ರಿ ಏನಾಗುತ್ತೆ? ಫಸ್ಟ್ ಹೆಲ್ಪಿಂಗ್ ವರ್ಬ್ ಸ್ಟಾರ್ಟ್ ಆಗ್ಬೇಕ. ಹೆಲ್ಪಿಂಗ್ ವರ್ಬ್ ತಗೊಂಡಿವಿ. ನೆಕ್ಸ್ಟ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಮುಗೀತಿ ಸದ್ಯಕ್ಕ, ಹೌದಾ? ವಾಸರ್ ವರ್ ಅಲ್ಲಿ ವರ್ ತಗೊಂಡಿವಿ. ಯಾಕಂದ್ರೆ ಉಲ್ಟಾ ಸ್ಟಾರ್ಟ್ ಆಗುತ್ತೆ ಇದು ಇಂಟ್ರಾಗೇಟಿವ್. ಫಸ್ಟ್ ಹೆಲ್ಪಿಂಗ್ ವರ್ಬ್, ಆನಂತರ ಸಬ್ಜೆಕ್ಟ್, ಹೌದಾ? ಹಾಗಾದ್ರೆ ವರ್ ಫಿನಿಶ್, ಸಬ್ಜೆಕ್ಟ್ ಏನಾಗಬೇಕು? ಆಬ್ಜೆಕ್ಟ್ ಬಿಕೇಮ್ ಸಬ್ಜೆಕ್ಟ್. ಹಾಗಾದ್ರೆ ವರ್ ಸ್ಟೋರೀಸ್, ಹೌದಾ? ವರ್ ಸ್ಟೋರೀಸ್. ನೆಕ್ಸ್ಟ್ ವಿ3 ವರ್ ಸ್ಟೋರೀಸ್ ರಿಟನ್ ಬೈ ಯು. ಯಾಕಂದ್ರೆ ಯು ಬಿಕೇಮ್ ಯು ಇರ್ತೈತಿ, ಹೌದಾ? ಲಾಸ್ಟಿಗೆ ಕ್ವಶನ್ ಮಾರ್ಕ್, ಎಂಡ್ ವಿತ್ ಕ್ವಶನ್ ಮಾರ್ಕ್. ಓಕೆನಾ? ಇಟ್ ಇಸ್ ಆಲ್ ಅಬೌಟ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಿದೆ. ಈಗ ಲಾಸ್ಟ್ ಹೋಗೋಣ. ಲಾಸ್ಟ್ ಟೈಪ್ ಆಫ್ ಸೆಂಟೆನ್ಸ್ ಯಾವ್ದ್ರಿ? ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್. ಈಗ ಈ ಸ್ಪೇಸ್ ಅನ್ನ ತುಂಬ್ತೀವಿ ನೋಡ್ರಿ. ಈಗ ಏನಾಗುತ್ತೆ ಸರ್ ಸೆಂಟೆನ್ಸ್? ಡಿಡ್ ಹಿ ನಾಟ್, ಏನಾಗುತ್ತೆ ನೋಡ್ರಿ? ಡಿಡ್ ಹಿ ನಾಟ್ ರೈಟ್ ಅ ಸ್ಟೋರಿ ಕ್ವಶನ್ ಮಾರ್ಕ್. ನೋಡ್ರಿ, ಡಿಡ್ ಹಿ ನಾಟ್ ರೈಟ್ ಅ ಸ್ಟೋರಿ ಅಂತ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಈ ಸೆಂಟೆನ್ಸ್ ಅನ್ನ ಡಿಡ್ ಯು ನಾಟ್ ಏನ್ರಿ? ಡಿಡ್ ಯು ನಾಟ್ ರೈಟ್ ಸ್ಟೋರೀಸ್? ಡಿಡ್ ಯು ನಾಟ್ ರೈಟ್ ಸ್ಟೋರೀಸ್ ಅಂತ ಕ್ವಶನ್ ಮಾಡ್ತೇವೆ ನಾವು. ಈ ಸೆಂಟೆನ್ಸ್ ಅನ್ನು ನಾವು ಸರ್ ಹೇಗೆ ಮಾಡೋಣ? ವೆರಿ ಸಿಂಪಲ್. ಏನಾಗಬೇಕು? ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಹಾಕೋಬೇಕು. ಹೇಗೆ ಸರ್? ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಯಾಕೆ ಹೇಳ್ರಿ? ಇಂಟ್ರಾಗೇಟಿವ್ ಐತಿ. ಹಾಗಾದ್ರೆ ವಾಸಂಟ್ ಆ ಸ್ಟೋರಿ ಅಂತ ಬರೀರಿ, ಅಥವಾ ವಾಸ್ ಆ ಸ್ಟೋರಿ ಅಂತ, ಸಾರಿ ವಾಸ್ ಆ ಸ್ಟೋರಿ ನಾಟ್ ಅಂತ ನಾವು ಬರೀಬಹುದು. ಓಕೆನಾ? ಏನ್ರಿ? ವಾಸ್ ಆ ಸ್ಟೋರಿ ನಾಟ್ ರಿಟನ್ ಬೈ ಮೀ ಕ್ವಶನ್ ಮಾರ್ಕ್. ಓಕೆನಾ? ಇಷ್ಟ ಐತಿ. ವೆರಿ ಸಿಂಪಲ್. ಹಾಗಾದ್ರೆ ಇದನ್ನು ಬಿಡಿಸ್ತಾ ಹೋಗೋಣ. ನೋಡ್ರಿ, ವರ್ ಸ್ಟೋರೀಸ್ ಅಥವಾ ವರಂಟ್ ಸ್ಟೋರೀಸ್ ಅಂತಲೂ ಬರಿಬಹುದು. ವರ್ ಸ್ಟೋರೀಸ್ ನಾಟ್ ಏನಾಗ್ಬೇಕ್ರಿ? ವರ್ ಸ್ಟೋರೀಸ್ ನಾಟ್ ರಿಟನ್ ಬೈ ಯು ಕ್ವಶನ್ ಮಾರ್ಕ್. ಓಕೆನಾ? ಇಟ್ ಇಸ್ ಆಲ್ ಅಬೌಟ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಚೇಂಜ್ ಇನ್ ಆಕ್ಟಿವ್ ಟು ಪ್ಯಾಸಿವ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆನಾ? ಇಟ್ ಇಸ್ ಆಲ್ ಅಬೌಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್,
ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ನಾವು ಚೇಂಜ್ ಮಾಡ್ತಾ ಬಂದೇವೆ. ಓಕೆನಾ? ಸೊ ಹಾಗಾದ್ರೆ ನಾಳೆ ಕ್ಲಾಸಲ್ಲಿ ಮತ್ತೆ ನಾವು ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.